ಇಷ್ಟ ಕಷ್ಟ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೆಲವರು ಅದನ್ನು ಕೇಳಿದ್ದಾರೆ ಹುಡುಗರು. ಅದನ್ನ ಹೇಳಿದಾಗ ನಾನು ಇಷ್ಟೇ ಕೇಳೋದು, ನೀನು ಮ್ಯಾಥಮೆಟಿಕ್ಸ್ ಮನೇಲಿ ಮಾಡ್ತಾ ಕೂತಿರ್ತೀಯ, ನಿಮ್ಮಮ್ಮ ಊಟಕ್ಕೆ ಕರೀತಾರೆ, ತಕ್ಷಣ ಬಿಸಾಕ್ ಎದ್ದು ಹೋಗ್ತೀಯೋ ಅಥವಾ ಇದನ್ನ ಮಾಡ್ಬಿಟ್ಟು ಹೋಗ್ತೀನಿ ಅಂತೀಯೋ? ಅಂದ್ರೆ ಒಂದ್ 10 ನಿಮಿಷ ಬರ್ತೀನಿ, ಇದು ಆರೋಗ್ತಾ ಇದೆ ತಗೊಳ್ಳೋ, ಇದು ಮಾಡ್ತಾ ಇದೀನಿ ತಗೊಳ್ಳೋ ಅಂತಂದಾಗ ಏನೋ ನಿಮಗ್ ಫೇವ್ರೇಟ್ ತಿಂಡಿನೇ ಮಾಡಿರ್ತಾರೆ ಅನ್ಕೊಳ್ಳೋಣ. ನಿಮಗ್ ಫೇವ್ರೇಟ್ ತಿಂಡಿ ನಿಮ್ಗೆ ಕಂಪ್ಯೂಟರ್ಸ್ ಬಂತು, ಎಲ್ಲಾರು ಉದ್ಯೋಗನೂ ಕಿತ್ಕೊಳತ್ತೆ, ಯಾರಿಗೂ ಉದ್ಯೋಗ ಇರಲ್ಲ, ಇನ್ನೆಲ್ಲರೂ ನಿರುದ್ಯೋಗಿಗಳಾಗ್ತಾರೆ. ಯಾಕೆಂದ್ರೆ ಕಂಪ್ಯೂಟರ್ಸ್ ಎಲ್ಲ ಕೆಲಸ ಮಾಡುತ್ತೆ. ಯಾವಾಗ್ಲೂ ಒಂದ್ಸತಿ ಅವನ ಮೈಂಡಿಗೆ ಹೊಳೆಯುತ್ತೆ, ಏನು ಈ ಜೀವನ ನಶ್ವರ, ಏನೂ ಇಲ್ಲ, ಏನ್ ಸಾಧನೆ ಮಾಡೋಕ್ಕೂ ಇಲ್ಲ. ಎಲ್ಲೋ ಒಂದ್ ಕಡೆ ಅವನ ಕತೆ ಕೇಳೋಣ ಅನ್ಸುತ್ತೆ. ಅವನಿಗೆ ಕತೆ ಕೇಳಿದಾಗ ಅನ್ಸುತ್ತೆ, ಏನೂ ಇಲ್ಲ ಈ ಜೀವನದಲ್ಲಿ, ನಾನೇನ್ ಸಾಧನೆ ಮಾಡ್ತೀನೋ ಅದೇ ನನ್ನ ಜೀವನದಲ್ಲಿ. ರೂರಲ್ ಏರಿಯಾ ಒಬ್ಬ ಹುಡುಗನಿಗೆ ಒಂದು ಉದ್ಯೋಗ ಕೊಡಿ, their entire family standards will rise up. That is more important. ಸರ್, ಇವಾಗ ಸ್ಟೂಡೆಂಟ್ಸು ತಮ್ಮ ಹತ್ರ ಬರ್ತಾರೆ, ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀರಾ. ಈಗ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಹಲವಾರು ಸ್ಪೆಷಾಲಿಟೀಸ್ ಇದೆ. ಸೊ ಯಾವ ತರ ಇದನ್ನ ಒಂದು ಎಲ್ಲರಲ್ಲೂ 10th ಆದ್ಮೇಲೆ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಈಗ ನಾನು ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಇತ್ಯಾದಿ ಇತ್ಯಾದಿ ಸುಮಾರು ಡಿಪ್ಲೊಮಾ ಕೋರ್ಸಸ್ ಎಲ್ಲ ಇದೆ ಇವಾಗ. ಬಟ್ ಎಲ್ಲೋ ಒಂದ್ ಕಡೆ ಕ್ಯಾಂಡಿಡೇಟ್ಸ್ಗೆ ರೈಟ್ ಗೈಡೆನ್ಸ್ ಸಿಗ್ತಿಲ್ಲ. ಈಗ PUC ಮಾಡ್ಬಿಡ್ತಾರೆ, ಮಾಡಾದ್ಮೇಲೆ ಎಲ್ಲ ಕಾಮರ್ಸ್ ಮಾಡಿರ್ತಾರೆ, ಮತ್ತೆಲ್ಲ ಇಂಜಿನಿಯರಿಂಗ್ ಬರ್ಬೇಕು ಅಂತ ಹೋಗ್ತಾರೆ, ಇಲ್ಲ ಡಿಪ್ಲೊಮಾ ಅಂತ ಮಾಡ್ತಾರೆ, ಮತ್ತೆ ಇಂಜಿನಿಯರಿಂಗ್ ಬರಬೇಕು, ಮತ್ತೆ ಯಾವುದೋ ಬ್ರಾಂಚ್ ಚೇಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾದಲ್ಲಿ ಇದ್ದು ಅವನು ಅಲ್ಲಿ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಾದ್ರೆ IS ಅಥವಾ ಈಗ ಕಂಪ್ಯೂಟರ್ ಸೈನ್ಸ್ ಅಥವಾ ಇವಾಗ ಒಂದು ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ, AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೇನೋ ಚೇಂಜ್ ಮಾಡ್ಬೇಕು ಅಂದಾಗ ಸೊ ಅವರಿಗೆ ಯಾವ ತರ ನೀವು ಗೈಡ್ ಮಾಡ್ಬೋದು, ಈ ಒಂದು ಮಾಹಿತಿ ಕೊಡ್ಬೋದಾ? ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ. ಅದರಲ್ಲೂ ಸ್ಟೂಡೆಂಟ್ ಜೀವನದಲ್ಲಿ PUC ಮಾಡಿದ್ಮೇಲೆ, SLC ಮತ್ತು PUC ಮಾಡಿದ್ಮೇಲೆ ಅವನು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದು ಅವನಿಗೆ ಗೊತ್ತಿರಲ್ಲ. ಹೌದು, ಅವತ್ತಿನ ದಿವಸ ನಮಗೂ ಯಾವುದು ಗೊತ್ತಿರಲಿಲ್ಲ. ಹೌದು, ಕನ್ಫ್ಯೂಷನ್, ನಮಗೂ ತುಂಬಾ ಕನ್ಫ್ಯೂಷನ್ ಇತ್ತು. ನಾವೇನೋ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದರಲ್ಲಿ ನಮಗೆ ನಾಲೆಡ್ಜ್ ಇತ್ತೋ ಇಲ್ವೋ, ಬಟ್ ಅದನ್ನ ಅಕ್ವೈರ್ ಮಾಡ್ಕೊಂಡ್ವಿ, ಗಳಿಸ್ಕೊಂಡ್ವಿ. ಆದ್ರೆ ಇವತ್ತಿನ ದಿವಸ ತುಂಬಾ ಕೌನ್ಸಿಲರ್ಸ್ಗಳು ಸಿಗ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಯು ಕ್ಯಾನ್ ಡಿಸ್ಕಸ್ ವಿತ್ ದೆಮ್, ಎಜುಕೇಟರ್ ಹತ್ರ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಆದ್ರೆ ಇದರಲ್ಲಿ ಹೇಳೋದಿಷ್ಟೇ, ನಾನು ಆ ಒಬ್ಬ ಸ್ಟೂಡೆಂಟ್ ಏನಿರ್ತಾನೆ ಅವನು ತನ್ನ ಒಳಗಿರುವಂತಹ ಸ್ಕಿಲ್ಸ್ಗಳೇನಿದೆ ಅನ್ನೋದನ್ನ ಫಸ್ಟು ಮನನ ಮಾಡ್ಕೋಬೇಕು. ಅವನಿಗೆ ಗೊತ್ತಿರ್ಬೇಕು ಅದೇನಿದೆ ಅಂತ. ನನ್ನ ಹತ್ರ ಯಾವ ಸ್ಕಿಲ್ ಇದೆ, ನನಗೆ ಯಾವುದನ್ನು ತಗೊಂಡ್ರೆ ಅನುಕೂಲ, ಅದನ್ನ ಜಸ್ಟ್ ಬೇಸಿಕ್ ಆಗಿ ಅವನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಸ್ಕಿಲ್ ಅಂದಿದ ತಕ್ಷಣ ಅದ್ರಲ್ಲಿ ಏನು ಪೂರ್ತಿ ಅವನು ಕಂಪ್ಯೂಟರ್ ಸೈನ್ಸ್ ಸ್ಕಿಲ್ ಇರಬೇಕು ಅಂದಿದ ತಕ್ಷಣ ಅವನಿಗೇನು ಜಾವಾ ಬರಬೇಕು ಅಥವಾ ಕೋಡಿಂಗ್ ಲ್ಯಾಂಗ್ವೇಜ್ ಬರಬೇಕು, ಅಲ್ಲ. ಬೇಸಿಕಲಿ ಅದ್ರಲ್ಲಿ ಏನ್ ಇಂಟ್ರೆಸ್ಟ್. ನನ್ನ ಹತ್ರ ಸುಮಾರು ಜನ ಹುಡುಗರು ಬರ್ತಾರೆ. ಹುಡುಗರು ಬಂದಾಗ ಕಂಪ್ಯೂಟರ್ ಸೈನ್ಸ್ ತಗೋಬೇಕು ಸರ್ ಅಂತಾರೆ. ಏನ್ ಗೊತ್ತಪ್ಪ ಕಂಪ್ಯೂಟರ್ ಸೈನ್ಸ್? ಏನು ಗೊತ್ತಿರಲ್ಲ ಅವನಿಗೆ. ಅವ್ನು ಹೇಳ್ತಾನೆ, ನಮ್ ಓಣಿಯಾಗೆ ಒಬ್ಬ ಹುಡುಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸರ್, ಅದಕ್ಕೆ ತಗೋಬೇಕು. ಫೈನ್, ದಟ್ ಇಸ್ ಆಲ್ಸೋ ಎನ್ ಇನ್ಸ್ಪಿರೇಷನ್. ಈಗ ನಾನು ಮಹಾತ್ಮ ಗಾಂಧೀಜಿನ ನೋಡಿ ಆ ತರ ಇರಬೇಕು ಅಂತ ಇನ್ಸ್ಪಿರೇಷನ್ ತಗೋತೀನಿ ಅಂತಂದಾಗ, ಅಥವಾ ಅಬ್ದುಲ್ ಕಲಾಂ ಅವ್ರು ನೋಡಿ ನಾನು ಇನ್ಸ್ಪಿರೇಷನ್ ತಗೋತೀನಿ ಅಂತಂದಾಗ, ಅದೇ ರೀತಿ ಈ ಹುಡುಗನು ಇನ್ಸ್ಪಿರೇಷನ್ ಕೆಲವೊಂದಂತ ತಗೊಂಡಿದ್ದಾನೆ, ತಗೊಳ್ಳಿ, ಫ್ಯಾಂಟಾಸ್ಟಿಕ್. ಬಟ್ ಅದಕ್ಕೆ ಆ ಬೇಕಾದಂತಹ ಸ್ಕಿಲ್ ನನ್ನ ಹತ್ರ ಇದೆಯಾ? ಈಗ ನಾನು ಕಂಪ್ಯೂಟರ್ ಸೈನ್ಸ್ ತಗೋತೀನಿ ಅಂತಂದಾಗ ಬೇಸಿಕಲಿ ಬೈ ಅಂಡ್ ಲಾರ್ಜ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಯಾವುದೇ ಒಂದು, ಅದು ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, A&ML ಇರ್ಬೋದು, ಇದಕ್ಕೆ ಬೇಸಿಕ್ ಆಗಿ ಬೇಕಾಗಿರುವಂತಹದ್ದು ಲಾಜಿಕ್. ಅವನಿಗೆ ಆ ಲಾಜಿಕ್ ಇದೆಯಾ? ಯಾಕೆಂದ್ರೆ ಅಲ್ಲಿ ಏನೇ ಮಾಡಿದ್ರು ಕೂಡ, ಏನೇ ವರ್ಕ್ ಮಾಡಿದ್ರು ಕೂಡ ಲಾಜಿಕಲಿ ದೇ ವಿಲ್ ಪುಟ್ ದ ವರ್ಕ್, ದೇ ವಿಲ್ ಸ್ಟೇಟ್ ದ ವರ್ಕ್ ಲಾಜಿಕಲಿ, ದೇ ವಿಲ್ ಪ್ರೆಸೆಂಟ್ ದೇರ್ ವಾಟ್ ಎವರ್ ದ ವರ್ಕ್ ದಟ್ ದೇ ಹ್ಯಾವ್ ಡನ್ ಲಾಜಿಕಲಿ ಟು ದ ಪೀಪಲ್ಸ್. ಆ ಲಾಜಿಕ್ ಇದೆಯಾ ಅವನ ಹತ್ರ? ಬೇಸಿಕಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಆ ಲಾಜಿಕ್ ಇದ್ರೆ ಮಾತ್ರ he can able to go into that particular sector. And the second important thing is he should have a good communication skill in that, so that he can able to discuss with their clients, with their subordinates, with their peer group and with their ಅವ್ರ ಜೊತೆ ಎಲ್ಲ ಮಾತಾಡಬೇಕಾದಾಗ, ಮೀಟಿಂಗ್ಸ್ ಮಾಡಬೇಕಾದಾಗ, ಡಿಸ್ಕಸ್ ಮಾಡಬೇಕಾದಾಗ ಅವನ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ ಇದೆಯಾ? ಇಲ್ಲ ಅಂದ್ರೆ ಬೆಳೆಸ್ಕೋಬಹುದು, ಬೆಳೆಸ್ಕೊಳಕ್ ಆಗಲ್ಲ ಅಂತಿಲ್ಲ, ಬಟ್ ಆ ದಿಕ್ಕಿನಲ್ಲಿ ನೋಡ್ಬೇಕಾಗತ್ತೆ. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಬಂದು ಅವನಿಗೆ ಇಂಗ್ಲಿಷ್ ಅಲ್ಲಿ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸೇ ಗೊತ್ತಿಲ್ಲ ಅಂತಂದ್ರೆ ಅವನನ್ನ ಯಾವ ಕಂಪನಿ ಹೈರ್ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಅದೇ ತರ ನಾನು ಹುಡುಗರಿಗೆಲ್ಲ ಹೇಳಲಿಕ್ಕೆ ಬರ್ತೀನಿ, ನಿಮ್ಮ ಸ್ಕಿಲ್ ಏನು, ನಿಮ್ಮ ಹತ್ರ ಯಾವ್ದಕ್ಕೆ ಇಷ್ಟ ಇದೆ. ಕೆಲವೊಂದ್ಸತಿ ಹೇಳ್ತೀನಿ, ಕೆಲವು ಹುಡುಗರಿಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ನಿಂಗೆ ಮ್ಯಾಥಮೆಟಿಕ್ಸ್ ಇಷ್ಟನಾ ಅಂತ ಕೇಳ್ತೀನಿ. ಇಷ್ಟ ಸರ್ ಅಂತಾರೆ. ಇಷ್ಟ ಇರಂಗಿದ್ರೆ ENC ತಗೊಳಮ್ಮ,
ದಟ್ ಈಸ್ ಎ ಬೆಟರ್ ಸಬ್ಜೆಕ್ಟ್ ಫಾರ್ ಯು, ಬಿಕಾಸ್ ಅದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ಹೇಳ್ಕೊಡ್ತಾರೆ. ಮೋಸ್ಟ್ ಆಫ್ ದ ಸಬ್ಜೆಕ್ಟ್ ಹೆಚ್ಚು ಕಮ್ಮಿ ENCL ಬರುವಂತಹ ಒಂದು 30 to 40% ಆಫ್ ದ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿನಗೆ ಮ್ಯಾಥಮೆಟಿಕ್ಸ್ ಇಷ್ಟ ಇದ್ರೆ ಅದು ಈಸಿ ಆಗುತ್ತೆ. ಇಷ್ಟ ಕಷ್ಟ ಹೆಂಗ್ ಗೊತ್ತಾಗುತ್ತೆ ಸರ್ ಅಂತ ಕೆಲವರು ಅದನ್ನು ಕೇಳಿದ್ದಾರೆ ಹುಡುಗರು. ಅದನ್ನ ಹೇಳಿದಾಗ ನಾನು ಇಷ್ಟೇ ಕೇಳೋದು, ನೀನು ಮ್ಯಾಥಮೆಟಿಕ್ಸ್ ಮನೇಲಿ ಮಾಡ್ತಾ ಕೂತಿರ್ತೀಯ, ನಿಮ್ಮಮ್ಮ ಊಟಕ್ಕೆ ಕರೀತಾರೆ, ತಕ್ಷಣ ಬಿಸಾಕ್ ಎದ್ದು ಹೋಗ್ತೀಯೋ ಅಥವಾ ಇದನ್ನ ಮಾಡ್ಬಿಟ್ಟು ಹೋಗ್ತೀನಿ ಅಂತೀಯೋ? ಅಂದ್ರೆ ಒಂದ್ 10 ನಿಮಿಷ ಬರ್ತೀನಿ, ಇದು ಆರೋಗ್ತಾ ಇದೆ ತಗೊಳ್ಳೋ, ಇದು ಮಾಡ್ತಾ ಇದೀನಿ ತಗೊಳ್ಳೋ ಅಂತಂದಾಗ ಏನೋ ನಿಮಗೆ ಫೇವ್ರೇಟ್ ತಿಂಡಿನೇ ಮಾಡಿರ್ತಾರೆ ಅನ್ಕೊಳ್ಳೋಣ. ನಿಮ್ಮ ಫೇವ್ರೇಟ್ ತಿಂಡಿ ನಿಮ್ಗೇನೋ ಕಟ್ಲೆಟೇ ಮಾಡಿರ್ತಾರೋ ಅಥವಾ ನಿಮ್ಗೇನೋ ಬರ್ಗರೇ ತಂದಿರ್ತಾರೋ ಅಥವಾ ಪಾನಿಪುರಿನೇ ತಂದಿರ್ತಾರೋ, ಅದ್ ನೀವು ಮಾಡ್ಬೇಕಾದ್ರೆ ಅರ್ಧದಲ್ಲೇ ನಿಲ್ಲಿಸಿ ಹೋಗ್ತಿರೋ ಅಥವಾ ಅದನ್ನ ಕಂಪ್ಲೀಟ್ ಮಾಡಿ ಹೋಗ್ತಿರೋ, ಇದು ನಿಮ್ ಇಷ್ಟ ನಷ್ಟ, ಅದು ನಿಮ್ ಮೈಂಡ್ ಸೆಟ್ ಹೇಳುತ್ತೆ. ಇನ್ನೇನು ಹೇಳಲ್ಲ. ನಿಮ್ಗೆ ಇಷ್ಟ ಅಂದಿದ ತಕ್ಷಣ ಅದನ್ನೇನು ನೀವು ಅದ್ರಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆದಿರ್ಬೇಕು ಅಂತಲ್ಲ. ಓಕೆ, ಅದ್ರಲ್ಲಿ ಕಮ್ಮಿ ತೆಗೆದಿದ್ರು ಪರವಾಗಿಲ್ಲ, ಬಟ್ ಆ ಸಬ್ಜೆಕ್ಟ್ ಇಷ್ಟನಾ? ನೀನು ಓದಕ್ ಕೂತ್ಕೊಂಡಾಗ ನಿನ್ ಮೈಂಡ್ ಒಳಗ್ ಹೋಗುತ್ತಾ? ಓದಕ್ ಕೂತ್ಕೊಂಡಾಗ ನೀನು ಅದನ್ನ ಜಾಸ್ತಿ ಟೈಮು, ಕೆಲವರು ಓದಕ್ ಸ್ಟಾರ್ಟ್ ಮಾಡಿರ್ತಾರೆ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ, ಮಾಡ್ತಾ ಮಾಡ್ತಾ ಯಾವಾಗ್ಲೂ ಒಂದ್ಸತಿ ಟೈಮ್ ನೋಡ್ತಾರೆ, ಅಯ್ಯೋ 3 ಗಂಟೆ ಆಗೋಯ್ತಾ ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅಷ್ಟು ಟೈಮ್ ಓದಿರ್ತಾರೆ ಅವರು. ಅದು ಇಷ್ಟ. ಸೊ ಕಂಪ್ಲೀಟ್ ಆಗಿ ಒಂದು ಇನ್ವಾಲ್ವ್ಮೆಂಟ್ ಎಲ್ಲಿ ಮಾಡ್ತಿರೋ, ದಟ್ ಈಸ್ ಯೋರ್ ಪಿಕ್, ದಟ್ ಈಸ್ ಯೋರ್ ಸ್ಕಿಲ್ ಫಾರ್ ಅಕಾಡೆಮಿಕ್ಸ್. ಆ ಸಬ್ಜೆಕ್ಟ್ ನಿಮಗೆ ಇಂಟ್ರೆಸ್ಟ್ ಇದೆ. ನಾನು ಅದು ಇಂಜಿನಿಯರಿಂಗ್ ಅಷ್ಟೇ ಹೇಳಕ್ ಹೋಗಲ್ಲ, ಈವನ್ ಮೆಡಿಕಲ್ ಅಲ್ಲೂ ಹೇಳ್ತೀನಿ. ಮೆಡಿಕಲ್ ಅಲ್ಲಿ ಯು ಶುಡ್ ಹ್ಯಾವ್ ಪೇಷನ್ಸ್. ನೀವು ಪೇಷನ್ಸ್ ಇಲ್ಲದೆ ಇರೋ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ನೀವು ಇನ್ನೊಂದ್ಸತಿ ಹೋಗಲ್ಲ ಅವನ ಹತ್ರಕ್ಕೆ. ಪೇಷನ್ಸ್ ಇದ್ದು ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಕಷ್ಟ ಏನು, ಯಾಕೆಂದ್ರೆ ಯಾರೇ ಡಾಕ್ಟರ್ ಹತ್ರಕ್ಕೆ ಹೋದ್ರು ಕಷ್ಟ ಇಟ್ಕೊಂಡೇ ಹೋಗತ್ತಾನೆ. ಹೌದು ಹೌದು. ಕಷ್ಟ ಇಲ್ಲದೆ ಸುಖವಾಗಿದ್ದಾಗ ಯಾವ ಡಾಕ್ಟರ್ ಹೇಳ್ಬೇಕು, ಅವ್ರು ಕೇಳಬೇಕು. ನೀವು ಕೇಳಿಸ್ಕೊಳಕ್ಕೆ ತಯಾರಿಲ್ಲ ಅಂತಂದ್ರೆ ಡಾಕ್ಟ್ರು ಯಾವ ಪೇಷಂಟು ಅವನ ಹತ್ರಕ್ಕೆ ಹೋಗಲ್ಲ. ಸೊ ಅಲ್ಲಿ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ವೃತ್ತಿಗೆ ಹೋಗ್ಬೇಕು ಅಂತಂದಾಗ. ಫಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಇಂಪಾರ್ಟೆಂಟ್, ನೀವು ಯಾವುದೇ ಪೇಷಂಟ್ಗೆ ಏನೇ ಕೊಡಬೇಕು ಅದನ್ನು ಕೂಡ ಯು ಶುಡ್ ಹ್ಯಾವ್ ಎ ಕ್ಲಿಯರ್ ಕಟ್ ಆಫ್ ಹೌ ದ ಪ್ರೋಸೆಸ್ ವಿಲ್ ಬಿ ದೇರ್. ನೀವು ಯಾವ ಕಾಲಘಟ್ಟದಲ್ಲಿ ಕೊಡ್ತಾ ಇದ್ದೀರಾ, ಅದು ಬೇಸಿಗೆ ಕಾಲದಲ್ಲಿ ಕೊಡ್ತಿದ್ದೀರೋ ಮಳೆಗಾಲದಲ್ಲಿ ಕೊಡ್ತಿದ್ದೀರೋ, ಯು ಶುಡ್ ನೋ ಅಬೌಟ್ ದ ಸರ್ಕಮ್ಸ್ಟೆನ್ಸಸ್. ಯಾವ ಸ್ಥಿತಿಲಿ ಕೊಡ್ತಿದ್ದೀರಾ, ಯಾವ ಪೇಷಂಟ್ ಕೊಡ್ತಿದ್ದೀರಾ, ಆ ಒಂದು ಲೋಕಲ್ ಸರೌಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ಅನುಭವಿಸ್ಕೊಂಡು. ಬಿಕಾಸ್ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ನಾವು ಇಂಡಿಯಾದಲ್ಲಿ ಪ್ರಿಫರ್ ಮಾಡ್ತೀವಿ, US ಅಲ್ಲಿ ಪ್ರಿಫರ್ ಮಾಡಲ್ಲ. ಇಟ್ ಇಸ್ ಬ್ಯಾಂಡ್ ಇನ್ ದ US. ಇಂಡಿಯನ್ ಕಂಡೀಷನ್ ವರ್ಕ್ ಆಗ್ತಾ ಇದೆ. ಇಂಡಿಯನ್ ಏನು ರೋಗಿಗಳ ಮೇಲೆ ಅದು ತುಂಬಾ ಪರಿಣಾಮ ಬೀಳ್ತಾ ಇದೆ, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಅದು ಹಾಗಾಗಿ ನೀವು ಎಲ್ಲಿ ಡಾಕ್ಟರ್ ವೃತ್ತಿನ ಎಲ್ಲಿ ಓದ್ತಾ ಇರ್ತೀರಾ, ಎಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ, ಆ ಇನ್ವಾಲ್ವ್ಮೆಂಟ್ ಇಟ್ಕೊಂಡಾಗ ಮಾತ್ರ ಯು ಕ್ಯಾನ್ ಏಬಲ್ ಟು ಗೆಟ್ ದ ಥಿಂಗ್ಸ್. ರೈಟ್ ಸರ್. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಲ್ಲಿ ತಮ್ಮಲ್ಲಿ ಇದ್ದಾರೆ. ಈಗ ಇಂಜಿನಿಯರಿಂಗ್ ಅಂತ ಬಂದಾಗ ಬಹಳಷ್ಟು ಕಡೆ ನಾವು ಕೇಳ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗಿದೆ, ಬೇರೆ ಎಲ್ಲೋ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಅಂತ ಇದೆ. ಅದನ್ನ ಯಾವ ತರ ನೀವು ಹೇಳ್ಬೋದು? ಈ ಇಂಜಿನಿಯರಿಂಗ್ ಮುಂದೆ ಕರಿಯರ್ ಇದೆನಾ, ಯಾವ್ದ್ರಲ್ಲಿ ಜಾಸ್ತಿ ನೋಡ್ಬೇಕಾಗತ್ತೆ? ಸರ್, ಇಂಜಿನಿಯರಿಂಗ್ ಅನ್ನೋದು ಒಂದು ಕಾಲಚಕ್ರ ಇದ್ದಾಗೆ. ಯಾವ್ದು ಮೇಲ್ ಹೋಗುತ್ತೋ ಅದು ಕೆಳಗೆ ಬರ್ಲೇಬೇಕು, ಯಾವ್ದು ಕೆಳಗಿರುತ್ತೋ ಅದು ಮೇಲೆ ಹೋಗ್ಲೇಬೇಕು. ಸೊ ಹಾಗಾಗಿ ಅದರಲ್ಲಿ ಇದರಲ್ಲೇ ಚೆನ್ನಾಗಿದ್ದೆ, ಇದೇ ಕೋರ್ಸ್ ಮಾಡಿದ್ರೆ ನಿನಗೆ ಕೆಲಸ ಸಿಗತ್ತೆ ಅಂತಲ್ಲ. ಯಾವ ಕೋರ್ಸ್ ಮಾಡಿದ್ರು ಕೂಡ ಕೆಲಸ ಸಿಗತ್ತೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಸ್ಕಿಲ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಇಂಡಿಯಾ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಗ್ರಾಜುಯೇಷನ್ ಬೇಸಿಸ್. ಈಗ ನಮ್ಮ ಕಾಲದಲ್ಲೆಲ್ಲ ಇತ್ತು, ನಮ್ಮ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಿದ್ವಿ ಅಂದ್ರೆ ಅದಕ್ಕೊಂದು ಗ್ರೇಡ್ ಇತ್ತು. ಈಗ ಹಂಗಲ್ಲ. ಇಂಜಿನಿಯರಿಂಗ್ ಮಾಡಿದೆ ಅಂದ್ರೆ ಅದ್ರ ಒಳಗಡೆ ನಿಂಗೆ ಏನ್ ಗೊತ್ತು ಅಂತ ಹೇಳ್ತಾನೆ. ನಾನು ಇದಕ್ಕೆ ಏನ್ ಪ್ರಶ್ನೆ ಕೇಳಿದೆ ಯಾಕೆ ಅಂದ್ರೆ, ಇದಕ್ಕೆ ಈಗ ಕೆಲವು ಟೈಮ್ ನೀವು ಹೆಂಗಾಗಿದೆ ಅಂದ್ರೆ, ನಾವು ಅವಾಗ್ಲೇ ಹೇಳ್ದಂಗೆ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲಾ ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನೋಡಿದಾಗ ಈಗ ಕೋಡಿಂಗ್ ಮಾಡಿದವನಿಗೆ ಜಾಬ್ ಇರುತ್ತೆ, ಈಗ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಅವನಿಗೆ ಮುಂದೆ ಜಾಬ್ ಇರೋದಿಲ್ಲ. ಈ ತರ ಒಂದೆಲ್ಲ ಹೊರಗಡೆ ಮಾತಿದೆ. ಸೊ ಈಗ ನೀವು ಕಂಪೇರ್ ಮಾಡಿದಾಗ ಎಲ್ಲಾ ಕಡೆ ಈ ಒಂದು ಕೋರ್ಸ್ AI ಅಥವಾ CS ಈ ಕಡೆ ಜಾಸ್ತಿ ಒಲವಿದೆ ಅಲ್ವಾ? ಸೊ ಹಿಂಗಿದ್ದಾಗ ನೀವು ಮೆಕ್ಯಾನಿಕಲ್ ಸಿವಿಲ್ಸ್ ಯಾವ ತರ ನೀವು ಹೇಳ್ತೀರಾ? ಸರಿ, ಅದಕ್ಕೆ ಒಂದು ಉತ್ತರ ಕೊಡ್ತೀನಿ ನಿಮ್ಗೆ. ನಾವೆಲ್ಲ ಡಿಪ್ಲೊಮಾ ಓದ್ಬೇಕಾದ್ರೆ 1990 ಅವಾಗ ತಾನೇ ಕಂಪ್ಯೂಟರ್ಸ್ ಬಂದಿದ್ದು. ಅವಾಗ ಕಂಪ್ಯೂಟರ್ಸ್ ಎಲ್ಲಾರು ಮಾತಾಡ್ತಿದ್ದೇನು ಅಂತಂದ್ರೆ, ಕಂಪ್ಯೂಟರ್ಸ್ ಬಂತು, ಎಲ್ಲಾರು ಉದ್ಯೋಗನೂ ಕಿತ್ಕೊಳತ್ತೆ, ಯಾರಿಗೂ ಉದ್ಯೋಗ ಇರಲ್ಲ, ಇನ್ನೆಲ್ಲರೂ ನಿರುದ್ಯೋಗಿಗಳಾಗ್ತಾರೆ. ಯಾಕೆಂದ್ರೆ ಕಂಪ್ಯೂಟರ್ಸ್ ಎಲ್ಲ ಕೆಲಸ ಮಾಡುತ್ತೆ. ಹೌದು.
ಇಷ್ಟೇ ಹೇಳಿದ್ದು. ನಮ್ಗೆ ಅವಾಗ ಗೊತ್ತಿದ್ದೆ ಅಷ್ಟು, ನಮ್ಗೆ ಏನು ಗೊತ್ತಿರಲಿಲ್ಲ. ನಾವು 20 ಇಯರ್ಸ್ ಓಲ್ಡ್ ಪೀಪಲ್ಸ್, ನಮಗೂ ಏನು ಗೊತ್ತಿರಲಿಲ್ಲ, ಹುಡುಕ್ತಾನ ಇತ್ತು. ಹೌದಾ, ಕಂಪ್ಯೂಟರ್ ಬಂದ್ರೆ ಎಲ್ಲಾರ ಕೆಲಸನೂ ಕಿತ್ಕೊಂಡ್ಬಿಡುತ್ತೆ, ಹಂಗಾರೆ ಎಲ್ಲರಿಗೂ ಕೆಲಸ ಇಲ್ಲ, ಎಲ್ಲರೂ ಬೀದಿ ಮೇಲೆ ಬಂದ್ಬಿಡ್ತಾರೆ, ಈ ಒಂದು ದೃಷ್ಟಿಕೋನ ಇತ್ತು. ಆದರೆ ಕಂಪ್ಯೂಟರ್ ಬಂದ ಮೇಲೆ ಅಷ್ಟೇ ಒಂದು ಉದ್ಯೋಗ ಸೃಷ್ಟಿ ಆಯಿತು. ಎಷ್ಟು ಉದ್ಯೋಗ ಸೃಷ್ಟಿ ಆಯಿತು ಅಂತಂದ್ರೆ ನಂಬಲಿಕ್ಕೆ ಅಸಾಧ್ಯವಾದಷ್ಟು ಉದ್ಯೋಗ ಸೃಷ್ಟಿ ಆಯಿತು. ಅದೇ ಥರ ನಾನು ನೋಡ್ದಂಗೆನೆ BT ಬಯೋಟೆಕ್ನಾಲಜಿ ಹೊಸದಾಗಿ ಇಂಡಿಯನ್ ಮಾರ್ಕೆಟ್ಗೆ, ಅಂದರೆ ನಮ್ಮ ಎಜುಕೇಷನ್ ಸೆಕ್ಟರ್ಗೆ ಬಂದಾಗ ದ ಪೀಪಲ್ಸ್ ಹ್ಯಾವ್ ಗಿವನ್ ಸೋ ಹೈಪ್. ಎಷ್ಟು ಹೈಪ್ ಕೊಟ್ಟಿದ್ರು ಅಂದರೆ ಬಯೋಟೆಕ್ನಾಲಜಿ ವಿಲ್ ಓವರ್ಟೇಕ್ ದ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಅವ್ರನ್ನ ಯಾರು ಕೇಳೋರಿರಲ್ಲ, ಎಲ್ಲರೂ ಬಯೋಟೆಕ್ನಾಲಜಿನೇ ಕೇಳೋದು. ಆದರೆ ಇವತ್ತಿನ ದಿವಸ ಬಯೋಟೆಕ್ನಾಲಜಿ ಹುಡುಕಿದ್ರೆ ಮೋಸ್ಟ್ ಪ್ರಾಬಲಿ ಎಲ್ಲೂ ಇಲ್ವೇನೋ, ಇದ್ರೂ 1-2 ಕಾಲೇಜಲ್ಲಿ ಇದೆ ಅನ್ಸುತ್ತೆ ಬಯೋಟೆಕ್ನಾಲಜಿ. ಇಲ್ಲ, ನೀವು ಇದೇನು ಪಾಯಿಂಟ್ ಹೇಳಿದ್ರಿ ಅಲ್ಲ, ಅದು ಸರಿ ಇದೆ. ಬಹಳಷ್ಟು ಎಲ್ಲಾ ಕಡೆ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ತಾ ಇದ್ದಾರೆ, ಬಟ್ ಬಯೋಟೆಕ್ನಾಲಜಿ ಮಾಡೋರು ಕಮ್ಮಿ ಇದ್ದಾರೆ. ಅದ್ರ ಜೊತೆಗೆ ಬಯೋಟೆಕ್ನಾಲಜಿ ಮಾಡೋದ್ರಿಂದ ಇವಾಗ ಸುಮಾರು ಜಾಬ್, ಅಂದ್ರೆ ಒಂದೇನು ವೃತ್ತಿ ಇದೆ ಸೃಷ್ಟಿ ಆಗಿದೆ, ಅದು ಬಹಳ ಜನಕ್ಕೆ ಅದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ, ಕೊರತೆ ಇದೆ. ಸೊ ಹಾಗಾಗಿ ನಾನು, ಯಾಕೆಂದ್ರೆ ನನ್ನ ಕಸಿನ್ ಒಬ್ಬಳು ಬಯೋಟೆಕ್ನಾಲಜಿ ಮಾಡಿದ್ರು, ಅವಳಿಗೆ ಶಿ ಹ್ಯಾಡ್ ಎ ಗುಡ್ ಆಪರ್ಚುನಿಟೀಸ್ ಇನ್ ಆಸ್ಟ್ರೇಲಿಯಾ, ಶಿ ಹ್ಯಾಡ್ ಎ ವೆರಿ ಗುಡ್ ಆಪರ್ಚುನಿಟಿ ಇನ್ ಬೆಲ್ಜಿಯಂ, ಬಟ್ ಇಂಡಿಯಾದಲ್ಲಿ ಆಪರ್ಚುನಿಟಿ ಇರಲಿಲ್ಲ. ಆಮೇಲೆ ಸೃಷ್ಟಿ ಆಯ್ತು. ಅಷ್ಟೊತ್ತಿಗೆ ಏನಾಯ್ತು, ಅವ್ರು ಆಲ್ರೆಡಿ ದೇ ಹ್ಯಾವ್ ವೆಂಟ್ ಟು ಡಿಫ್ರೆಂಟ್ ಡೊಮೈನ್, ಬೇರೆ ಡೊಮೈನ್ಗೆ ಹೊರಟೋಗಿದ್ರು. ಆ ಡೊಮೈನಿಂದ ತಿರ್ಗಾ ಒರಿಜಿನಲ್ ಡೊಮೈನ್ಗೆ ಬರಲಿಲ್ಲ. ಹಾಗಾಗಿ ಶಿ ಕಂಟಿನ್ಯೂಡ್ ಇನ್ ದ ಇನ್ಫೋಸಿಸ್ ಇಟ್ ಸೆಲ್ಫ್ ಫಾರ್ ದ ಪಾಸ್ಟ್ 20 years ಇನ್ ದ ಇನ್ಫೋಸಿಸ್ ಇಟ್ ಸೆಲ್ಫ್. ಸೊ ಹಾಗಾಗಿ ಅವರು ಡೊಮೈನ್ ಚೇಂಜ್ ಮಾಡ್ಕೋತಾರೆ. ಅದು ಉದ್ಯೋಗ ಎಷ್ಟು ಸೃಷ್ಟಿ ಮಾಡುತ್ತೆ ಅಂತ ಹೈಪ್ ಕೊಟ್ಟರು ಅಷ್ಟು ಮಾಡಲಿಲ್ಲ, ಅದು ಮಾರ್ಕೆಟಲ್ಲಿ ಮಾಡಲಿಲ್ಲ, ಅದು ಕಮ್ಮಿ ಆಯಿತು. ಈಗ ತಿರ್ಗಾ ಸ್ವಲ್ಪನೇ ಬರ್ತಾ ಇದೆ. ಅದೇ ರೀತಿ AI ಯಲ್ಲೂ ಕೂಡ ಅಷ್ಟೇನೆ, ಏನು ಮಾರ್ಕೆಟಲ್ಲಿ ಹೇಳ್ತಾ ಇದ್ದಾರೆ, ಏನು ಮಾರ್ಕೆಟಲ್ಲಿ ಅದಕ್ಕೆ ಕೊಡ್ತಾ ಇರುವಂತಹ ಏನು ಹೈಪ್ ಕೊಡ್ತಾ ಇದ್ದಾರೆ, ಅಷ್ಟು ಮಟ್ಟಿಗೆ ಎಲ್ಲಾದ್ರಲ್ಲೂ ಸೃಷ್ಟಿಯಾಗತ್ತೆ. AI ಇಲ್ಲದೆ ಮುಂದೆ ಜೀವನ ಇಲ್ಲ. AI ಎಲ್ಲಿ ತನಕ ಬರುತ್ತೆ ಅಂದರೆ, ಮೆಕ್ಯಾನಿಕಲ್ ಅವನು AI ಓದಬೇಕು, ಸಿವಿಲ್ ಅವನು AI ಓದಬೇಕು, ಆಟೋಮೊಬೈಲ್ ಅವನು AI ಓದಬೇಕು, ಕಂಪ್ಯೂಟರ್ ಸೈನ್ಸ್ ಅವನು AI ಓದಬೇಕು. ಸೊ ದಿಸ್ ಇಸ್ ದ ಅಬ್ಸಲ್ಯೂಟ್ ಪಾಯಿಂಟ್ ಸರ್. ಯಾಕಂದ್ರೆ ಈಗ AI ಅಂದಾಗ ಫಸ್ಟ್ ಬೇಕಾಗಿರೋದು ಮೊದಲನೇ ಒಂದು ನಾಲೆಜ್ ಅಂತ ಬಂದಾಗ ಕಂಪ್ಯೂಟರ್ ಆಪರೇಟ್ ಮಾಡಕ್ ಗೊತ್ತಿರಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಅದನ್ನ ಹೇಗೆ ಬಳಕೆ ಮಾಡಕ್ಕೆ ಅಂತ ಗೊತ್ತಿರಬೇಕು. ಈಗ ಒಂದು ಪ್ರಾಂಪ್ಟ್ ಅಂತ ಕರೀತಾರೆ ಅದಕ್ಕೆ, ಹೌ ಟು ಡಿಸೈನ್ ಸಮಥಿಂಗ್, ಏನೋ ಒಂದು ಸಬ್ಜೆಕ್ಟ್ ಅಂತ ನಾವು ಪ್ರಾಂಪ್ಟ್ ಅಂತ ಕೊಡ್ತೇವೆ. ಅದು ಕೊಟ್ಟಾಗ ಅದು ಜನರೇಟ್ ಮಾಡಿ ಕೊಡುತ್ತಲ್ಲ, ಅದು ತಗೊಳೋದು ಒಂದು ಕಲೆ ಆಗಿದೆ. ನಿಜ. ಅದನ್ನ ಹೇಗೆ ತಗೋಬೇಕು, ಹೇಗೆ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಉದ್ಯೋಗ ಎಲ್ಲೂ ಸೃಷ್ಟಿಯಾಗಲ್ಲ ಅಂತೇನು ಇಲ್ಲ. ದಟ್ ಮೇ ಗಿವ್ ಎ ಡಿಫರೆಂಟ್ ವರ್ಲ್ಡ್ ಇಟ್ ಸೆಲ್ಫ್. ಇವತ್ತಿನ ಸಹ ನಾವು ಫ್ಯಾನ್ ಉಪಯೋಗಿಸ್ತಾ ಇದ್ದೀವಿ, ನಮ್ಮ ರೂಮ್ಗಳಲ್ಲೆಲ್ಲ ಫ್ಯಾನ್ ಉಪಯೋಗಿಸ್ತಿದ್ವಿ. ನಾಳೆ AI ಫ್ಯಾನ್ಗಳು ಬರುತ್ತೆ. AI ಫ್ಯಾನ್ಗಳು ಬಂದ್ಬಿಟ್ಟಿದೆ ಸರ್, ಈಗ Alexa, Google ಅಂತ ಉಪಯೋಗಿಸ್ಕೊಂಡು ಬಂದಾಗಿದೆ. ನಾನು ಈಗ ನೀವು ಇಲ್ಲಿ ರೂಮ್ ಒಳಗೆ ಬರ್ಬೇಕು ಅಂದ್ರೆ ಮೊದಲೇ ಆ ಟೈಮ್ ಪ್ರೋಗ್ರಾಮ್ ಮಾಡಿದ್ರೆ ಅದು ಆಟೋಮೆಟಿಕ್ ಫ್ಯಾನ್ ಶುರು ಆಗುತ್ತೆ. ಕಾರಲ್ಲಿ AC ಕೂಡ ಆನ್ ಆಗಿರುತ್ತೆ, ಮನೇಲಿ AC ಕೂಡ ಆನ್ ಆಗಿರುತ್ತೆ. I did not have to go virtually there and see that. All these things will happen because of the AI. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ AI ಬರ್ತಾ ಇದೆ. ಮೊನ್ನೆ ರೀಸೆಂಟ್ ಆಗಿ ವಿದ್ಯಾಶಂಕರ್ ಸರ್ ಅವ್ರು ಹೇಳ್ತಾ ಇದ್ರು, VC ಅವ್ರು ಹೇಳ್ತಾ ಇದ್ರು, ಈ ನೆಕ್ಸ್ಟ್ ವರ್ಷದ ಸಿಲೆಬಸ್ ಅಲ್ಲಿ AI will be introduced even for mechanical students, even for civil students, even for IT branch, everybody. AI CS ಅವರು ಓದಬೇಕು, ENC ಅವರು ಓದಬೇಕು, ಅವ್ರವ್ರ ಕ್ಷೇತ್ರಕ್ಕೆ ತಕ್ಕನಾಗಿ ಓದಬೇಕು. AI ಅಂದಿದ ತಕ್ಷಣ ಎಲ್ಲರೂ ಪ್ರೋಗ್ರಾಮಿಂಗ್ ಮಾಡೋಕ್ಕಾಗುತ್ತೆ ಅಂತ ಹೇಳಕ್ ಹೋಗಲ್ಲ, ಎಲ್ಲರೂ ಕೋಡಿಂಗ್ ಮಾಡಕ್ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಅದನ್ನ ಎಲ್ಲಿ ಅಪ್ಲಿಕೇಶನ್ ಮಾಡಬೇಕು, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಕಲಿಯೋದಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್ ಸರ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅಕಾಡೆಮಿಕ್ ಸ್ಕಿಲ್ಸ್. ಇವಾಗ ನಾವು ಅಕಾಡೆಮಿಕ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಜೊತೆ ಈಗ ಲೈಫ್ ಸ್ಕಿಲ್ಸ್ ಅಂತ ನೋಡಿದಾಗ, ಅಕಾರ್ಡಿಂಗ್ ಟು ಯು ಲೈಫ್ ಸ್ಕಿಲ್ಸ್ ಏನೇನ್ ಬೇಕಾಗುತ್ತೆ ಇಲ್ಲಿ ತಮ್ಮ ಕಾಲೇಜಲ್ಲಿ, ಅಥವಾ ಯಾವುದೇ ಒಂದು ಅಕಾಡೆಮಿಕ್ ಒಂದು ಕ್ಷೇತ್ರ ಅಂತ ಬಂದಾಗ, ಕಾಲೇಜ್ ಅಂತ ಈ ತರ ಬಂದಾಗ, ಅದು ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀರಾ ಅಥವಾ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ? ಸರ್, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ವಾತಾವರಣದಲ್ಲಿ ಓದ್ತಾ ಇದ್ದೀರಾ, ಆ ವಾತಾವರಣ ನಿಮ್ಮನ್ನ ಚೇಂಜ್ ಮಾಡುತ್ತೆ. ಇವತ್ತಿನ ದಿವಸ ನಮ್ಮ ಕಾಲೇಜ್ಗೆ ಹುಡುಗ ಹಾಸ್ಟೆಲ್ ಇಂದ ಈಚೆ ಬರ್ತಾನೆ. ಈಚೆ ಬಂದಾಗ ಫಸ್ಟ್ ಎದುರುಗಡೆ ಕಾಣದೆ ಅವನಿಗೆ ಬಾಹುಬಲಿ ಸ್ವಾಮಿ. ಅವನದನ್ನ ಒಂದ್ಸತಿ ನೋಡ್ತಾನೆ, ಯಾವಾಗ್ಲೂ ಒಂದ್ಸತಿ ಅವನ ಮೈಂಡಿಗೆ ಹೊಳೆಯುತ್ತೆ, ಏನು
ಈ ಜೀವನ ನಶ್ವರ, ಏನೂ ಇಲ್ಲ, ಏನು ಸಾಧನೆ ಮಾಡೋಕ್ಕೂ ಇಲ್ಲ. ಎಲ್ಲೋ ಒಂದು ಕಡೆ ಅವನ ಕತೆ ಕೇಳೋಣ ಅನ್ಸುತ್ತೆ ಅವನಿಗೆ. ಕತೆ ಕೇಳಿದಾಗ ಅನ್ಸುತ್ತೆ ಏನೂ ಇಲ್ಲ ಈ ಜೀವನದಲ್ಲಿ, ನಾನೇನು ಸಾಧನೆ ಮಾಡ್ತೀನೋ ಅದೇ ನನ್ನ ಜೀವನದಲ್ಲಿ ಉಳ್ಕೊಳ್ಳೋದು. ಹಾಗಾಗಿ ಕ್ಷೇತ್ರ ಅನ್ನೋದೇ ಒಂದು ಯಾವುದೇ ಒಂದು ಪರ್ಟಿಕ್ಯುಲರ್ ವಾತಾವರಣ ಅಥವಾ ಒಂದು ಕ್ಷೇತ್ರ ಅನ್ನೋದಿದೆಯಲ್ಲ, ದಟ್ ವಿಲ್ ಇನ್ಫ್ಲೂಯೆನ್ಸ್ ಸಂಬಡಿ. ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನ್ನ ಸ್ವಂತ ಅನುಭವದಲ್ಲಿ ನಮ್ಮಲ್ಲಿ ನಮ್ಮ ಕಮ್ಯುನಿಟಿ ಪೀಪಲ್ಸ್ ಆರ್ ಮೋರ್ ಇನ್ ದ ನಾರ್ತ್ ಕರ್ನಾಟಕ. ಬೆಳಗಾಂ ಭಾಗದ ಹುಡುಗರು ತುಂಬ ಇದ್ದಾರೆ. ಆ ಬೆಳಗಾಂ ಭಾಗದ ಹುಡುಗರುಗಳಿಗೆ ಕ್ಷೇತ್ರಕ್ಕೆ ಬಂದು ಓದಬೇಕು, ಅವ್ರ ಪೇರೆಂಟ್ಸ್ಗಳಿಗೆ ಕ್ಷೇತ್ರಕ್ಕೆ ಕಳಿಸಿದ್ರೆ ಮಗ ಉದ್ಧಾರ ಆಗ್ತಾನೆ, ಮಗನಲ್ಲಿ ಚೇಂಜ್ ಕಾಣಿಸುತ್ತೆ. ಅದಾಗಿದೆ, ಅಕ್ಷರಾಂಶ ಆಗಿದೆ. ಅದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಒಂದು 100-150 ಜನ ಹುಡುಗರು ಎಕ್ಸಾಂಪಲ್ಸ್ ಕೊಡಬಲ್ಲೆ ನಾನು. ಅವರೆಲ್ಲ ಹೇಳೋದಷ್ಟೇ, ನಮ್ಮ ಹುಡುಗರು ಶ್ರವಣಬೆಳಗೊಳಕ್ಕೆ ಕಳಿಸಿದ್ವಿ ಸರ್, ಅವನು ಚಲೋ ಆಯ್ತು ಸರ್, ಚಲೋ ಆಗಿದೆ, ಅವನು ಚಲೋ ಉದ್ಯೋಗ ಹಿಡ್ದಾನೆ ಈಗ. ಸೊ ದಿಸ್ ಟ್ರಾನ್ಸ್ಫಾರ್ಮೇಶನ್ ನಾನು ಹೇಳಿದ್ನಲ್ಲ ನಿಮಗೆ, ಒಳಗಡೆಯಿಂದ ಚೇಂಜ್ ಆಗಬೇಕು, ದೆನ್ ಓನ್ಲಿ ದ ಲೈಫ್ ಸ್ಟಾರ್ಟ್ಸ್ ಅಂತ. ದಟ್ ವಿಲ್ ಹ್ಯಾಪನ್ ಇನ್ ದ ಶ್ರವಣಬೆಳಗೊಳ. ಆ ಶ್ರವಣಬೆಳಗೊಳದಲ್ಲಿ ಆ ಒಂದು ಪೀಸ್ಫುಲ್ ಆಗಿ ಏನು ಎನ್ವೈರನ್ಮೆಂಟ್ ಇದೆ, ಪ್ರತಿ ಒಂದು ಶುಕ್ರವಾರ ಏನು ಹುಡುಗರು ಮಠಕ್ಕೆ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರು ಆರತಿ ನೋಡಿಕೊಂಡು ಹುಡುಗರು ಬರ್ತಾರೆ, ಆ ಆರತಿ ನೋಡಿದಾಗ ದೇರ್ ವಿಲ್ ಬಿ ಎ ಚೇಂಜ್ ಇನ್ ಇಸ್ ಮೈಂಡ್ ಸೆಟ್. ಶ್ರವಣಬೆಳಗೊಳದಲ್ಲಿರೋದು 2 ರೋಡು. ಆ 2 ರೋಡಲ್ಲಿ ಅವ್ನು ಯಾವುದೇ ರೋಡಲ್ಲಿ ಹೋದರೂ ದೇವಸ್ಥಾನ ಸಿಗತ್ತೆ ಅವನಿಗೆ. ಅವನ ಮನಸ್ಸಲ್ಲಿ ಏನು ತಾಗುತ್ತೆ, ದೇವಸ್ಥಾನ. ಅದಕ್ಕೆ ನನಗೊಂದು ಸಣ್ಣ ತರುಣ್ ಸಾಗರ್ ಅವರ ಒಂದು ಇದು ಜ್ಞಾಪಕ ಬರುತ್ತೆ. ಸ್ಮಶಾನ ಊರು ಹೊರಗಿರಬಾರ್ದಂತೆ, ಊರು ಮಧ್ಯದಲ್ಲಿ ಇರ್ಬೇಕಂತೆ, ಊರು ಮಧ್ಯದ ಪ್ಲೇಸಲ್ಲಿ ಇರ್ಬೇಕಂತೆ. ಎಲ್ಲರೂ ಅದ್ರ ಮುಖಾಂತರ ಹಾದೋಗ್ಬೇಕಂತೆ. ಯಾಕೆಂದ್ರೆ ಅವ್ರಿಗೆ ಒಂದಲ್ಲ ಒಂದ್ ದಿವಸ ಅನ್ಸುತ್ತಂತೆ, ನಾನು ಕೊನೆಗೆ ಹೋಗೋದು ಅಲ್ಲೇನೆ, ಯಾಕೆ ಕೆಟ್ಟದ್ ಮಾಡ್ಬೇಕು ಜನಕ್ಕೆ. ಸಚ್ ಎ ವಂಡರ್ಫುಲ್ ಥಾಟ್. ನಾನು ಒಂದ್ ದಿವಸ ಅಲ್ಲೇ ಹೋಗಿ ಉರಿಯೋದು, ಅಲ್ಲೇ ಬೆಂಕಿ ಹತ್ತು ಉರಿತೀನಿ ನಾನು, ಅದಕ್ಕೆ ಯಾಕೆ ಜನಗಳಿಗೆ ಕೆಟ್ಟದ್ ಮಾಡ್ಬೇಕು. ಸೇಮ್ ಥಿಂಗ್, ಯಾವಾಗ ಕ್ಷೇತ್ರ ಅಂತ ಒಂದಿರುತ್ತೆ, ಆ ಕ್ಷೇತ್ರದಲ್ಲಿ ಬಂದು ಹೋದಾಗ ಆ ವೈಬ್ರೇಷನ್ ಏನಿರುತ್ತೋ that will definitely help the students. In that way, ಶ್ರವಣಬೆಳಗೊಳ has done a wonderful this one here. The students ಗಳಿಗೆ ಏನು ಸಪೋರ್ಟ್ ಬೇಕು ಆ ಸ್ಟೂಡೆಂಟ್ಸ್ಗಳಿಗೆ, ಇವನ್ ನಮ್ಮ ಸ್ವಾಮೀಜಿ ಕೂಡ ಬಂದಾಗ ಇಲ್ಲಿ ಅವರ ಒಂದು ಪ್ರವಚನ ಇರುತ್ತೆ, ಅವ್ರ ಒಂದು ಸಂದೇಶ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಹುಡುಗರಿಗೆ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆನೇ ಇಟ್ ಇಸ್ ಎ ಮೇಜರ್ ಥಿಂಗ್. 100% ನನ್ನ ಅನುಭವಕ್ಕೂ ಬಂದಿದೆ ಸರ್. ನಾ ಈ ಒಂದು 2 ದಿನ ಇಲ್ಲಿದ್ದೀವಿ ನಮ್ಮ ಕೆಲಸಕ್ಕೆ ಅಲ್ವಾ. ಸೊ ಒಳ್ಳೆ ಒಂದು ವಾತಾವರಣ ಇದೆ, ಎನ್ವೈರನ್ಮೆಂಟ್ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಈಗ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಒಂದು ಗಾಳಿ ತುಂಬಾ ಶುದ್ಧವಾಗಿದೆ. ಸೊ ಹಾಗಾಗಿ ನನ್ನ ಮುಂದಿನ ಪ್ರಶ್ನೆ, ಈಗ ಈ ಶ್ರವಣಬೆಳಗೊಳ ಒಂದು ಹೆರಿಟೇಜ್, ಒಂದು ಕ್ಷೇತ್ರ ಆಗಿದೆ. ಈ ಪರ್ಸನಲ್ ಆಗಿ ನಾ ಹೇಳ್ತಾ ಇರೋದು, ನಿಮ್ದು ಏನಾದ್ರು ವಿಷನ್ ಇದೆ ಈ ಕಾಲೇಜ್ ಅಥವಾ ಇದು ಏನಾದ್ರು ಮುಂದೆ ಯಾವ ತರ ಫ್ಯೂಚರ್ ಎಜುಕೇಶನ್ ಆಗಿರ್ಬೋದು, ಇನ್ನ ಬೇರೆ ಏನಾದ್ರು ಒಂದು ವಿಷನ್ ಅಲ್ಲಿ ನಿಮ್ ಥಾಟ್ಸ್? ಸರ್, ಅದು ನನ್ನ ವಿಷನ್ ಹೇಳೋದಕ್ಕೂ ಮುಂಚೆ ಸ್ವಾಮೀಜಿ ವಿಷನ್ ಹೇಳ್ತೀನಿ. ಚಾರುಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಇದಾರಲ್ಲ, ಅವ್ರ ವಿಷನ್ ಹೇಳ್ತೀನಿ ನಾನು ಫಸ್ಟ್. ಯಾಕೆಂದ್ರೆ ಈ ಕಾಲೇಜ್ನ ನಾನು ಯಾವಾಗ 2014ರಲ್ಲಿ ವಿದ್ಯಾವರ್ತಕ ಬಿಟ್ಟು ಈ ಕಾಲೇಜಿಗೆ ಬಂದು ಸೇರಿದಾಗ, ಕಾಲೇಜ್ ಅಡ್ಮಿಷನ್ಸ್, ಈ ಕಾಲೇಜ್ ರೂರಲ್ ಕಾಲೇಜ್ ಅಂತಂದ್ರೆ ಹುಡುಗರಿಗೆ ಇಷ್ಟ ಅವರಲ್ಲ ಯಾವತ್ತೂ ಅಷ್ಟೇನೆ. ಅವರೆಲ್ಲ ಸಿಟಿಲಿ ಓದ್ಬೇಕು, ಸಿಟಿಲಿ ಅವನಿಗೆ ಬೇರೆ ಬೇರೆ ತರ ಸರೌಂಡಿಂಗ್ ಸಿಗಬೇಕು, ಬೇರೆ ಬೇರೆ ತರ ಒಂದು ಆಕ್ಟಿವಿಟೀಸ್ ಇರಬೇಕು ಅಂತ ಇಷ್ಟಪಡ್ತಾರೆ. ಬಟ್ ಶ್ರವಣಬೆಳಗೊಳ ಆ ಥರ ಏನೂ ಆಕ್ಟಿವಿಟೀಸ್ ಇರಲ್ಲ. ಹಾಗಾಗಿ ಅವ್ರಿಗೆ ಅನ್ಲೈಕ್ಲಿ ದೇ ವಿಲ್ ಕಮ್ ಅಂಡ್ ಜಾಯಿನ್ ಹಿಯರ್. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಫೋರ್ಸ್ಫುಲಿ ಬೈ ದ ಪೇರೆಂಟ್ಸ್ ಇರ್ಬೋದು, ಅಥವಾ ಎಲ್ಲೋ ಸೀಟ್ ಸಿಗದೆ ಇರೋನು ಇಲ್ಲಿಗೆ ಬಂದು ಜಾಯಿನ್ ಆಗ್ಬೋದು. ಬಟ್ ಓದೋದಕ್ಕೆ ತುಂಬ ಒಳ್ಳೆ ಅಟ್ಮಾಸ್ಫಿಯರು. ಅದನ್ನು ಸ್ವಾಮೀಜಿ ಅನಿಸ್ತಿ ಕೇಳಿದೆ, ಸ್ವಾಮೀಜಿ ನಮ್ದು ಮೈಸೂರಲ್ಲಿ ಒಂದು 44 ಎಕರೆ ಜಾಗ ಇದೆ ರಿಂಗ್ ರೋಡ್ ಹತ್ರ, ಈ ಕಾಲೇಜ್ನ ಅಲ್ಲಿಗೆ ತಗೊಂಡು ಹೋಗೋಣ ಸ್ವಾಮೀಜಿ, ಒಳ್ಳೆ ಅಡ್ಮಿಷನ್ ಮಾಡಿಸ್ತೀನಿ ನಾನು, ಒಳ್ಳೆ ಅಡ್ಮಿಷನ್ ಮಾಡಿಸ್ತೀನಿ, ಒಳ್ಳೆ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ನಿಮ್ಗೆ ಮಠಕ್ಕೆ ಕೊಡ್ತೀನಿ ಸ್ವಾಮೀಜಿ. ಅವ್ರು ಹೇಳಿದ್ದು ಒಂದೇ, ಈ ಸಂಸ್ಥೆನ ನಾನು ಪ್ರಾಫಿಟ್ ಮಾಡಕ್ಕೆ ಉಪಯೋಗಿಸಿಲ್ಲ. ಇದುವರೆಗೂ 26 ವರ್ಷ ಆಯಿತು, ಇದುವರೆಗೂ ₹1 ಈ ಕಡೆಯಿಂದ ತಗೊಂಡಿಲ್ಲ ಅವರು. ಇನ್ನು ಆ ಕಡೆಯಿಂದನೇ ಬಂದಿದೆ ನಮಗೆ ಅರ್ಥ ಹೊರತು ಈ ಕಡೆಯಿಂದ ಅವರು ₹1 ಕಾಲೇಜಿಂದ ಮಠಕ್ಕೆ ತಗೊಂಡಿಲ್ಲ. ಯಾಕೆ ಅಂತಂದ್ರೆ ಅವ್ರ ಉದ್ದೇಶ ಇಷ್ಟೇನೆ, ದ ಟೆಕ್ನಾಲಜಿ ಶುಡ್ ಕಮ್ ಟು ದ ರೂರಲ್ ಸ್ಟೂಡೆಂಟ್ಸ್. ರೂರಲ್ ಸ್ಟೂಡೆಂಟ್ಸ್ನ ಒಬ್ಬ ಬೆಂಗಳೂರಲ್ಲಿ ಯಾವುದೋ ಒಂದು
ಸ್ಟೂಡೆಂಟ್ನ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವನು ಒಬ್ಬ ಇಂಜಿನಿಯರಿಂಗ್ ಮಾಡೋ ಒಂದು ಕೆಲ್ಸಕ್ಕೆ ಸೇರ್ದ ಅಂತಂದ್ರೆ ಏನು ಅವ್ನ ಫ್ಯಾಮಿಲಿದು ಇನ್ಕಮ್ ರೈಸ್ ಆಗುತ್ತೆ ಅಷ್ಟೇ ಹೊರತು ಮತ್ತೇನೂ ಆಗಲ್ಲ. ಆದರೆ ಒಬ್ಬ ರೂರಲ್ ಸ್ಟೂಡೆಂಟು ಇಂಜಿನಿಯರಿಂಗ್ ಮಾಡಿ ಒಂದು ಕೆಲಸ ತಗೊಂಡು ಹೋದ ಅಂತಂದ್ರೆ ಅವನ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಸೇವ್ಡ್. ಎಂಟೈರ್ ಫ್ಯಾಮಿಲಿ ವಿಲ್ ರೈಸ್ ಅಪ್ ಟು ಒಂದು ಸ್ಥಾನಕ್ಕೆ ಬರುತ್ತೆ, ಆ ಒಂದು ಮನೆನೇ ಒಂದು ಸ್ಥಾನಕ್ಕೆ ಬರುತ್ತೆ ಅಂತಂದ್ರು. ಅದಕ್ಕೆ ನಾನು ನೋಡ್ದಂಗೆನೆ ಈ ಒಂದು ಶ್ರವಣಬೆಳಗೊಳದ ಸುತ್ತಮುತ್ತ ನಾನೊಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಸುಮಾರಷ್ಟು ಮುಂಚೆ ಹಳೆ ಮನೆಗಳಿತ್ತು, ಎಲ್ಲರೂ ಹಂಚಿನ ಮನೇಲೇ ಇದ್ರು, ಶೆಡ್ ಮನೇಲೇ ಇದ್ರು. ಅವ್ರ ಮಕ್ಕಳುಗಳೆಲ್ಲ ಯಾವಾಗ ಇಂಜಿನಿಯರಿಂಗು ಅಥವಾ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ರೋ ಆ ಮನೆಗಳೆಲ್ಲ ಮಾಡಿ ಮನೆ ಆಗೋದು ನೋಡಿದ್ದೀನಿ. ದೇರ್ ಲೈಫ್ ಸ್ಟ್ಯಾಂಡರ್ಡ್ ಹ್ಯಾಸ್ ಚೇಂಜ್ಡ್. ಅವ್ರ ಮನೆ ಮುಂದೆ ಒಂದು ಕಾರ್ ನೋಡಿದ್ದೀನಿ, ಏನು ಈ ಹಳ್ಳಿಲಿ ಈ ಕಾರ್ ಇದೆಯಾ ಅಂತ ನೋಡಿದ್ದೀನಿ. ಏನಪ್ಪ ಬಂದಿದೆ ಅಂತಂದ್ರೆ ಅವನು ಮಗ ಊರಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾನೆ, ಕಾರ್ ತಗೊಂಡಿರ್ತಾನೆ. ಒಂದು ಕಾರ್ನ ಅವನು ಕಾರ್ ಚೇಂಜ್ ಮಾಡಿದಾಗ ನೆಕ್ಸ್ಟ್ ಕಾರ್ಗೆ ಹೋದಾಗ ಆ ಕಾರ್ ಮಾರಿರಲ್ಲ, ಅದನ್ನ ತಗೊಂಬಂದ್ ಮನೇಲಿ ಇಟ್ಟಿರ್ತಾನೆ, ಊರಿಗೆ ಹೋದಾಗ ಉಪಯೋಗಿಸಕ್ ಬೇಕು ಅಂತ. ಅಂದ್ರೆ ದೇರ್ ಸ್ಟ್ಯಾಂಡರ್ಡ್ ಆಫ್. ಎಷ್ಟೊಂದು ಜನ ಕೇಳಿದ್ದೀನಿ ಅವ್ರು ಹೋಗ್ಬೇಕಾದ್ರೆ, ನಿಮ್ಮಲ್ಲಿ ಯಾರು ಕಾರ್ ಓಡಿಸ್ತಾರೆ ಅಂದ್ರೆ, ಯಾರಿಗೂ ಕಾರ್ ಓಡಿಸಕ್ ಬರಲ್ಲ ಸರ್, ಮಗ ಬಂದಾಗ ತಗೊಂಡೋಗ್ತಾರೆ, ಇಲ್ದಿದ್ರೆ ಯಾರಾದ್ರೂ ಡ್ರೈವರ್ ಇರ್ತಾರೆ ಅವ್ರನ್ನ. ಅಂದ್ರೆ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ಇನ್ಕ್ರೀಸ್ಡ್. ದಟ್ ಇಸ್ ವಾಟ್ ಇಸ್ ದ ಸ್ವಾಮೀಜಿಸ್ ವಿಷನ್ ಇಸ್. ನೀವು ರೂರಲ್ ಏರಿಯಾ ಒಬ್ಬ ಹುಡುಗನಿಗೆ ಒಂದು ಉದ್ಯೋಗ ಕೊಡಿ, ದೇರ್ ಎಂಟೈರ್ ಫ್ಯಾಮಿಲಿ ಸ್ಟ್ಯಾಂಡರ್ಡ್ಸ್ ವಿಲ್ ರೈಸ್ ಅಪ್. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ವೆರಿ ಮಚ್ ಟ್ರೂ ಸರ್, ವೆರಿ ಮಚ್. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಕಾಲೇಜ್ ರನ್ ಆಗ್ತಾ ಇರೋದು ಇಲ್ಲಿ. ಹಾಗಾಗಿ ಸ್ವಾಮೀಜಿ ಹೇಳಿದಷ್ಟೇ, ನಮಗೆ ಏನೂ ಲಾಭ ಬೇಕಾಗಿಲ್ಲ, ನಮಗೇನು ಇದರಿಂದ ಸಂಪಾದನೆ ಮಾಡಿ ನಾನೇನೋ ದೊಡ್ಡದಾಗಿ ತೋರಿಸ್ಕೋಬೇಕು ಅಂತ ಏನೂ ಇಲ್ಲ. ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಬೇಕು ಇದುವರೆಗೂ ಸ್ವಾಮೀಜಿ ಅಷ್ಟೇ, ಕಂಪ್ಯೂಟರ್ಸ್ ಬೇಕು ಅಂದ್ರೂ ಕೊಡಿಸ್ತಾರೆ. ಆದ್ರೆ ನನ್ನ ಫ್ಲೋರ್ ಮುಂದ್ಲಗಡೆ ಟೈಲ್ಸ್ ಹಾಕಿಸ್ತೀನಿ ಅಂದ್ರೆ ಟೈಲ್ಸ್ ಕೊಡ್ಸಲ್ಲ, ಗ್ರಾನೈಟ್ ಹಾಕಿಸ್ತೀನಿ ಅಂದ್ರೆ ಕೊಡ್ಸಲ್ಲ. ಅದಕ್ಕೆ ಅದನ್ನ ಕೊಟ್ಟರೆ ಸುಮ್ಮನೆ ಪಕ್ಕಕ್ಕೆ ಇಡ್ತಾರೆ. ಅದೇ ಹುಡುಗರಿಗೆ ಏನಾದ್ರು ಬೇಕು, ಎಕ್ವಿಪ್ಮೆಂಟ್ ಏನಾದ್ರು ಬೇಕು ಅಂತಂದ್ರೆ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಆಗಿ ಬರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಈಸ್ ಹ್ಯಾವಿಂಗ್. ಅವರು ಇದರಲ್ಲಿ ವಿಷನ್ ಏನಿದೆ ಅಂತಂದ್ರೆ, ನಾನು ಹುಡುಗರಿಗೆ ಇಲ್ಲಿ ಎಜುಕೇಶನ್ ಕೊಡಬೇಕೇ ಹೊರತು ಆ್ಯಂಡ್ ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕೇ ಹೊರತು ಹೈಫೈ ಫೆಸಿಲಿಟೀಸ್ ಕೊಡಬೇಕಾಗಿಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ನಾನು ಮಂಗಳೂರು ಕಡೆ ಒಂದು ಕಾಲೇಜಿಗೆ ಹೋಗಿದ್ದೆ, ಎಕ್ಸಾಮಿನೇಷನ್ಗೆ ಅಂತ ಹೋಗಿದ್ದೆ. ಎಕ್ಸಾಮಿನೇಷನ್ಗೆ ಅಂತ ಹೋದಾಗ ಹಾಗೆ ಹಾಸ್ಟೆಲ್ ಕಡೆ ಒಂದು ರೌಂಡ್ ಹೊಡ್ಕೊಂಡ್ಬಂದೆ. ಆ ಹಾಸ್ಟೆಲ್ ಹೇಗಿತ್ತು ಅಂತಂದ್ರೆ, 2 ರೂಮ್ಗೆ ಒಂದು ವಾಷಿಂಗ್ ಮಿಷಿನ್ ಕೊಟ್ಟಿದ್ರು. ಎರಡು ರೂಮ್ಗಳಿಗೆ 2 ರೂಮ್ ಹುಡುಗರಿಗೆ ಒಂದು ವಾಷಿಂಗ್ ಮಿಷಿನ್, ಮಧ್ಯೆ ಒಂದು ವಾಷಿಂಗ್ ಮಿಷಿನ್ಗೆ ಒಂದು ಸ್ಪೇಸ್ ಮಾಡಿ, ಆ ಸ್ಪೇಸಲ್ಲಿ ವಾಷಿಂಗ್ ಮಿಷಿನ್ ಅವರಲ್ಲೇ ವಾಶ್ ಮಾಡ್ಕೋಬೋದು. ಸರಿ, ನಾನು ಸುಮ್ಮನೆ ಕೇಳಿದೆ ಹುಡುಗರನ್ನ, ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರಪ್ಪ ನಿಮ್ಮ ಹಾಸ್ಟೆಲಲ್ಲಿ? ಅದು ನಾನು ಸಾಧಾರಣ ಹೋಗಿದ್ದು ಹೆಚ್ಚು ಕಮ್ಮಿ ನನ್ನ 2010 ಹೋಗಿದ್ದೆ ಕಾಲೇಜ್ಗೆ. 15 ಇಯರ್ಸ್ ಬ್ಯಾಕ್ ಹೋಗಿದ್ದೆ. 15 ಇಯರ್ಸ್ ಬ್ಯಾಕ್ ಆ ಕಾಲೇಜ್ಗೆ ಹೋದಾಗ ಹಾಸ್ಟೆಲ್ ಎಷ್ಟು ಚಾರ್ಜ್ ಕೊಟ್ಟಿದ್ದಾರೆ, ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅಂಡ್ ಈವನ್ ದ ಫ್ಲೋರ್ಸ್ ಹ್ಯಾವ್ ಬೀನ್ ಕ್ಲೀನ್ಡ್ ಬೈ ಸೋ ವೆಲ್. ಅಂಡ್ ಪ್ರತಿಯೊಂದು ರೂಮ್ಗೂ ಇಂಡಿವಿಜುವಲ್ ಅಟ್ಯಾಚ್ ಬಾತ್ರೂಮ್ ಇತ್ತು. ಅಂಡ್ ದೇ ಯೂಸ್ ಟು ಕ್ಲೀನ್, ದೇ ಯೂಸ್ ಟು ಕಮ್ ಅಂಡ್ ಕ್ಲೀನ್ ದ ಟಾಯ್ಲೆಟ್ಸ್. ಚೆನ್ನಾಗಿತ್ತು, ಒಳ್ಳೆ ಇದನ್ನು ಕೊಟ್ಟಿದ್ರು. ಸೊ ಎಷ್ಟಾಗತ್ತಪ್ಪ ಚಾರ್ಜ್ ಅಂತಂದೆ. ಆ ಒಂದು ಕಾಲಘಟ್ಟದಲ್ಲಿ ಅವರು 85,000 ರೂಪಾಯಿ ತಗೋತಾರೆ ಸರ್ ಹಾಸ್ಟೆಲ್ಗೆ, ಅಂಡ್ ಫುಡ್ ಈಸ್ ಸಪ್ರೇಟ್ ಅಂತ. 2010 ಇಸ್ವಿಲಿ ನಾನು ವಾರ್ಡನ್ ಆಗಿದ್ದೆ, ಇದರಲ್ಲಿ ವಾರ್ಡನ್ ಆಗಿದ್ದೆ. ಆಗ ನಾನು ಲೆಕ್ಕ ಹಾಕೊಂಡೆ, ನಾನು ತಗೋತಾ ಇರೋದು 30,000, ಇವ್ರು ಕೊಡ್ತಾ ಇರೋದು 80,000. 80,000 ತಗೊಂಡು ಇದನ್ನೆಲ್ಲ ಕೊಡೋದಕ್ಕೆ ಏನಾಗಲ್ಲ. ಅದನ್ನ ಅನಿಸ್ತೀನಿ ನೆಕ್ಸ್ಟ್ ಮೀಟಿಂಗಲ್ಲಿ ಸ್ವಾಮೀಜಿ ಹತ್ರ ಹಿಂಗೆ ಮುಂದಿಟ್ಟು ಹೇಳಿದೆ, ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಒಂದು ಸೆಂಟ್ರಲ್ ಒಂದು ವಾಷಿಂಗ್ ಮಿಷಿನ್ ಇಡಿಸ್ಬೋದು ಸ್ವಾಮೀಜಿ, ಅದಕ್ಕೆ ಆಚೆಯಿಂದ ಫಂಡಿಂಗ್ ಯಾರೋ ಮಾಡ್ಕೊಡ್ತಾರೆ, ಹುಡುಗ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಸ್ವಾಮೀಜಿ ಹೇಳಿದಿಷ್ಟೇ, ಬೇಡ, ಅವ್ರ ಬಟ್ಟೆ ಅವ್ರು ವಾಶ್ ಮಾಡ್ಕೊಳ್ಳಿ, ತಪ್ಪೇನುಂಟು? ತನ್ನದನ್ನ ತಾನು ವಾಶ್ ಮಾಡ್ಕೊಳ್ಳಿಕ್ ಬರ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಲಿಕ್ಕೆ ಕಲ್ತಾನವ? ನೀವು ಬರೇ ವಿದ್ಯೆ ಒಂದೇ ಕಲ್ಸೋದಲ್ಲ, ನೈತಿಕತೆನೂ ಕಲಿಸ್ಬೇಕು ಅವನಿಗೆ. ದಟ್ ಇಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಬೇಡ, ನೀವು ಇನ್ನೂ 4 ಕಲ್ಲು ಹಾಕಿದೀರಾ ಅಲ್ವಾ, 4 ಕಲ್ಲು ಹಾಕ್ಬಿಡಿ, ಇನ್ನೂ 4 ಕಲ್ಲು ಎಕ್ಸ್ಟ್ರಾ ಹಾಕಿಬೇಕಾರೆ. ಜಾಗ ಇಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಇನ್ನೂ 4 ಕಲ್ಲು ಎಕ್ಸ್ಟ್ರಾ ಕಟ್ಟಿಸ್ಕೊಡಿ, ಇನ್ನೂ ನೀರಿನ ಫೆಸಿಲಿಟೀಸ್ ಕೊಡಿ ಅಲ್ಲಿಗೆ. ಬಟ್ ಡೋಂಟ್ ಗಿವ್ ದ ಕಂಪ್ಲೀಟ್. ಸೋಂಬೇರಿ ಆಗುವಂತಹ ಫೆಸಿಲಿಟೀಸ್ಗಳನ್ನು ಕೊಡಬೇಡಿ ವಿದ್ಯಾರ್ಥಿ ಜೀವನದಲ್ಲಿ. ಅವನ ಮುಂದಿನ ಜೀವನದಲ್ಲಿ ಟೈಮ್ ಇಲ್ಲ ಅಂತ ಅದನ್ನೆಲ್ಲ ತಗೊಳ್ಬೇಕಾರೆ ಬೇಡ ಅಂತ ಹೇಳಲಿಲ್ಲ, ಬಟ್ ವಿದ್ಯಾರ್ಥಿ ಜೀವನದಲ್ಲಿ ಅವನು ಕಲಿಕೆ ಇಂಪಾರ್ಟೆಂಟ್, ಅವನನ್ನು ಕಲಿಸಿ ಅಂತ. ಸೊ ಅದಕ್ಕೆ ಸ್ವಾಮೀಜಿ ಹೇಳೋದಕ್ಕೆ ಪೂರಕವಾದಂತಂಗೆ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೋಟ್ ಮಾಡ್ಬಿಡ್ತೀನಿ. ನಮ್ಮನೇಲಿ ನಾನು ಒಬ್ಬನೇ ಮಗ, ಅಮ್ಮಂಗೆ ಅವರು ಯಾವಾಗಲೂ ಹೇಳೋರು, ನಿನ್ಗೆ ಅಡುಗೆ ಹೇಳ್ಕೊಟ್ಬಿಡ್ತೀನಿ ಬಾರೋ, ನೀನ್ ಹೆಂಡತಿ ಬಂದವಳು ನಿನ್ಗೆ ಊಟ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ನೀನ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು, ನಿನಗ್ ಮಾಡ್ಕೊಳ್ಳೋದು ಗೊತ್ತಿದ್ರೆ ನೀ ಎಲ್ಲಿ ಬೇಕಾದ್ರೂ ಬದುಕ್ತೀಯ. ನಿಜ. Even today, I am a very good cook.
ವೇರ್ ಇವನ್ ಇವತ್ತಿಗೂ ಎಂಟೈರ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಏನೇ ಅಡುಗೆ ಮಾಡಿದ್ರು ತಂದು ನನ್ನ ಕೈಗೆ ಫಸ್ಟ್ ಕೊಡ್ತಾರೆ, ಯಾಕೆಂದ್ರೆ ಟೇಸ್ಟ್ ನೋಡೋ ಸರಿ ಇದೆಯಾ, ಐ ಆಮ್ ಎ ವೆರಿ ಗುಡ್ ಟೇಸ್ಟ್. ಯಾಕೆ ಅಂತಂದ್ರೆ ಇದೆಲ್ಲ ಯಾವ ಗುಣ ಬಂದಿದ್ದು ಅಂದ್ರೆ ಅಮ್ಮನಿಂದ ಬಂದಿದ್ದು. ಅವ್ರಿಗೇನು ಇರೋನೊಬ್ಬನೇ ಮಗ, ಅವನು ಮುಂದಿನ ಜೀವನದಲ್ಲಿ ಅವನು ಸಫರ್ ಆಗಬಾರ್ದು, ಅವನು ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ಕಲಿಸಿದ್ರು. ಇದನ್ನೇ ಸ್ವಾಮೀಜಿನೂ ಹೇಳ್ತಿದ್ದು, ಹುಡುಗರಿಗೆ ಕಲಿಸಿ, ಡೋಂಟ್ ಗಿವ್ ದೆಮ್ ದ ಅನ್ನೆಸೆಸರಿ ಫೆಸಿಲಿಟೀಸ್ ವಾಟ್ ಈಸ್ ಹ್ಯಾವಿಂಗ್. ಶ್ರವಣಬೆಳಗೊಳದಲ್ಲಿ ಇವತ್ತಿಗೂ ಒಂಥರ ನೀವು ಹಳೆ ಕಾಲದಲ್ಲಿ ಏನು ಆಶ್ರಮಕ್ಕೆ ಹೋಗಿ ಓದ್ತಿದ್ರಿ ಅಥವಾ ಇದಕ್ಕೆ ಓದ್ತಿದ್ವಿ, ಸೇಮ್ ಕಲ್ಚರ್ ಇಸ್ ದೇರ್. ವಿ ಗಿವ್ ಎ ವೆರಿ ಗುಡ್ ಫುಡ್ ಫಾರ್ ದೆಮ್ ಟು ಈಟ್ ವಿಚ್ ಕ್ಯಾನ್ ಗ್ರೋ. ಅದನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಾಮೀಜಿಯವ್ರು ನೀವು ಕೇಳಿದ್ದಕ್ಕೆ. ಸ್ವಾಮೀಜಿಯವರು 12 ವರ್ಷ ಯಾವುದೇ ವಾಹನ ಹತ್ತಿರಲಿಲ್ಲ, ಅವರು ನಡ್ಕೊಂಡೇ ಓಡಾಡೋರು. 12 ವರ್ಷ ಆದ್ಮೇಲಿಂದ ಫಸ್ಟ್ ವಾಹನ ಹತ್ತಿದ್ರು. ವಾಹನ ಹತ್ತಿದಾಗ ಫಸ್ಟ್ ಸೀದಾ ಒಂದು ರೌಂಡ್ ಹೊಡ್ಕೊಂಡ್ಬಂದು ಹಾಸ್ಟೆಲ್ಗೆ ಬಂದರು. ಹಾಸ್ಟೆಲ್ಗೆ ಬಂದಾಗ ಹೆಚ್ಚು ಕಮ್ಮಿ 12:30 ಆಗಿತ್ತು. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. 12:30 ಮಧ್ಯಾಹ್ನ 12:30 ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಫುಡ್ ಎಲ್ಲ ರೆಡಿ ಆಗಿತ್ತು. ಸ್ವಾಮೀಜಿ ಬಂದು ನೋಡಿದ್ರು, ಏನ್ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅವರೆಲ್ಲ ತೋರಿಸಿದ್ರು ಏನೇನ್ ಕೊಡ್ತಾ ಇದ್ದಾರೆ ಅಂತ. ನಮಗ್ ಗೊತ್ತಿರಲ್ಲ, ನಾವೆಲ್ಲ ಕಾಲೇಜಲ್ಲಿ ಇದ್ವಿ. ಆಮೇಲೆ ಓಡೋದ್ವಿ ಅಲ್ಲಿಗೆ. ಅವರು ಸ್ವಾಮೀಜಿ ಎಲ್ಲ ನೋಡಿದ್ರು, ಎಲ್ಲ ನೋಡಿದ್ರು, ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿದೆ, ಒಳ್ಳೆ ಫುಡ್ ಕೊಡಿ. ಇವರು ಭಾರತದ ಮುಂದಿನ ಪೀಳಿಗೆ. ಇಲ್ಲಿ ನೀವು 4 ವರ್ಷ ಒಳ್ಳೆ ಫುಡ್ ಕೊಡ್ಲಿಲ್ಲ ಅಂದ್ರೆ ಅವನು 40 ವರ್ಷ ಕೆಲಸ ಮಾಡಲ್ಲ, 20 ವರ್ಷಕ್ಕೆ ಸುಸ್ತಾಗೋಗ್ತಾನೆ, 20 ವರ್ಷಕ್ಕೆ ಹಾಸಿಗೆ ಹಿಡಿತಾನೆ. ಅದಾಗಬಾರ್ದು. ಕೊಡಬೇಕಾದ್ರೆ ಫುಡ್ ಅಲ್ಲಿ ಕ್ವಾಲಿಟಿ ಫುಡ್ ಕೊಡಿ. ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಪ್ರತಿದಿನ ಕಾಲೇಜ್ ಹಾಸ್ಟೆಲ್ಲಿ ಚಪಾತಿ ಇರುತ್ತೆ, ರಾಗಿ ಬಾಲ್ಸ್ ಇರುತ್ತೆ, ರಾಗಿ ಅಂಬ್ಲಿ ಇರುತ್ತೆ, ಮಜ್ಜಿಗೆ ಇರುತ್ತೆ. ಇದೆಲ್ಲ ನ್ಯೂಟ್ರಿಷಿಯಸ್ ಫುಡ್ಸ್. ಇದನ್ನೆಲ್ಲ ಇಂಪ್ಲಿಮೆಂಟ್, ಯಾಕೆಂದ್ರೆ ಸ್ವಾಮೀಜಿ ಹೇಳಿರೋ ಉದ್ದೇಶನೇ ಇಷ್ಟು. ಏನಂತ ಹೇಳಿದ್ರು, ಇಷ್ಟೇ ಹೇಳಿದವರು, ಇವರೆಲ್ಲ ಇನ್ನು 40 ವರ್ಷ ದುಡಿಬೇಕು, ಇವರೆಲ್ಲ ಇನ್ನು 10 ವರ್ಷಕ್ಕೆ ಇವರೆಲ್ಲ ಮುದುಕರಾಗಬಾರ್ದು, ಇಷ್ಟೇ ಹೇಳಿ ಸ್ವಾಮೀಜಿ. ಸೂಪರ್ ಸರ್. ರಾಗಿ ಮುದ್ದೆಯಿಂದ ಎಲ್ಲ ಸಿಗತ್ತೆ ಸರ್. ಚಪಾತಿನೂ ಇರುತ್ತೆ, ರಾಗಿ ಮುದ್ದೆನೂ ಇರುತ್ತೆ, ರಾಗಿ ಅಂಬ್ಲಿನೂ ಇರುತ್ತೆ. ಸರ್, ಈಗ ಹಾಸ್ಟೆಲ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನನಗೇನೋ ಒಂದು ಮಾಹಿತಿ, ಅಲ್ಲಿ ಹಾಸ್ಟೆಲ್ ಅಲ್ಲಿ ಯಾವ್ದೋ ಇವರು APJ ಅಬ್ದುಲ್ ಕಲಾಂ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದು ಭೇಟಿಯಾಗಿ ಅಲ್ಲಿ ಊಟ ಮಾಡಿದ್ರು ಅಂತ ಹೇಳ್ತಾರೆ. ಅದೇನೋ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೀಟ್ ಅಂತಾನೆ ಹೇಳ್ತಾರೆ. ಅದು ಏನು, ಅದ್ರ ಬಗ್ಗೆ ಹೇಳ್ಬೋದಾ?